ಇವತ್ತಿನ ದಿವಸ ಸಿಂಹ ರಾಶಿಯಲ್ಲಿ ಶುಕ್ರ ಸಂಚಾರ ಆಗ್ತಾ ಇದೆ ಜುಲೈ 4ನೇ ತಾರೀಕಿನಿಂದ. ಈಗ ಸಿಂಹ ರಾಶಿಯವರಿಗೆ ನಿಜಕ್ಕೂ ಕೂಡ ಶುಕ್ರನ ದಶೆ ಪ್ರಾರಂಭ ಆಗಿದೆ ಎಂಬುದನ್ನು ತಿಳಿತಾ ಹೋಗೋಣ. ಸಿಂಹ ರಾಶಿಯಲ್ಲಿ ಶುಕ್ರ ಸಂಚಾರ ನಿಜಕ್ಕೂ ಕೂಡ ಸಿಂಹ ರಾಶಿಯವರಿಗೆ ಒಂದು ದೊಡ್ಡ ಬಲವನ್ನು ನೀಡುವುದಕ್ಕೋಸ್ಕರವೇ ಆಗಮಿಸಿದೆ. ಸಿಂಹ ರಾಶಿಯ ಮೇಲೆ ಇದರ ಪ್ರಭಾವ ಹೇಗೆ ಬೀರುತ್ತೆ ಎಂಬುದನ್ನು ನಾವು ಇವತ್ತಿನ ದಿವಸ ತಿಳ್ಕೊಳ್ಳೇಬೇಕಾಗಿದೆ. ಶುಕ್ರ 10ನೇ ಮನೆಯ ಮತ್ತು 3ನೆಯ ಅಧಿಪತಿ ಆಗಿದ್ದಾನೆ ಸಿಂಹರಾಶಿಗೆ. ಪ್ರಯತ್ನ ಮತ್ತು ಧೈರ್ಯ ಮತ್ತು ವೃತ್ತಿ ಇಷ್ಟನ್ನು ಕೂಡ ಕೊಡುವಂಥವನು ಸಿಂಹರಾಶಿಗೆ ಶುಕ್ರ. ಸಿಂಹರಾಶಿಯಲ್ಲಿನ ಈಗ ಈ ಏನು ಸಂಚಾರ ಇದೆ ಇದು ನಿಜಕ್ಕೂ ಕೂಡ ಸಿಂಹರಾಶಿಗೆ ಒಂದು ವರಬಲವಾಗಿ ಬಂದಿದೆ ಎಂಬುದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಅನುಕೂಲಕರವಾಗಿರುವಂತಹ ಫಲಿತಾಂಶವನ್ನು ತಂದುಕೊಡುವುದಕ್ಕೋಸ್ಕರವೇ ಸಿಂಹ ರಾಶಿಗೆ ಶುಕ್ರನ ಸಂಚಾರ ಆಗ್ತಾ ಇದೆ ಎಂಬುದನ್ನು ನಾವಿಲ್ಲಿ ಎಲ್ಲ ಆಯಾಮಗಳಿಂದ ಅರ್ಥ ಮಾಡಿಕೊಳ್ಬೇಕಾಗಿದೆ. ಶುಕ್ರ ತಾನಾಗಿಯೇ ಸಕಾರಾತ್ಮಕವಾದ ಫಲಿತಾಂಶಗಳನ್ನು ನೀಡುವುದಕ್ಕೋಸ್ಕರ ಸಿಂಹರಾಶಿಗೆ ಪ್ರವೇಶ ಮಾಡಿದ್ದಾನೆ. ಆದರೆ ಬೇರೆ ಗ್ರಹಗಳ ನಕಾರಾತ್ಮಕವಾದ ಪ್ರಭಾವಗಳು ಏನು ಬರ್ತಾ ಇದೆ ಅದನ್ನು ಸಂಪೂರ್ಣವಾಗಿ ಪರಿಹಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಶುಕ್ರ ಬಂದಿದ್ದು ಸತ್ಯ. ಆದರೆ ಅದು ಪೂರ್ಣವಾಗಿ ಕೆಲಸ ನಡೆಯೋದಿಲ್ಲ. ಯಾಕೆ ಅಂದರೆ ಈಗಾಗಲೇ ಕೇತುವಿನ ಸಿಂಹರಾಶಿಗೆ ಕೇತುವಿನ ಪ್ರವೇಶ ಆಗಿದೆ, ರಾಹುವಿನ ಪ್ರಭಾವ ಇದೆ. ಆದ್ದರಿಂದ ಶುಕ್ರ ತನ್ನ ಪ್ರಯತ್ನವನ್ನು ಅತಿಶಯವಾಗಿ ಮಾಡಿದ್ರೂ ಇದು ಹೆಚ್ಚಿನ ಮಟ್ಟಿಗೆ ಅದು ಫಲಿತವಾಗೋದಿಲ್ಲ ಎಂಬುದನ್ನು ನಾವಿಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಆದರೂ ಬಹುಮಟ್ಟಿಗೆ ಉತ್ತಮ ಫಲಿತಾಂಶವನ್ನು ನೀಡುವುದಕ್ಕೋಸ್ಕರವೇ ಶುಕ್ರನ ಆಗಮನ ಸಿಂಹರಾಶಿಗೆ ಆಗಿದೆ. ಸಿಂಹರಾಶಿಯಲ್ಲಿ ಇರುವವರು ಶುಕ್ರನ ಈ ಸಂಚಾರವನ್ನು ಅನೇಕ ರೀತಿಯಲ್ಲಿ ಅವರು ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ. ಅಂದರೆ ಹಿರಿಯ ವ್ಯಕ್ತಿಗಳ ಜೊತೆಗೆ ಸಂಬಂಧಗಳು ಬಹಳಷ್ಟು ಸುಧಾರಿಸುತ್ತೆ, ಪ್ರಯಾಣದಲ್ಲಿ ಒಳ್ಳೆಯ ಬೆಂಬಲ ಸಿಗುತ್ತೆ ಮತ್ತು ಪ್ರಯಾಣವನ್ನು ಏನಾದರೂ ಪ್ರಯಾಣದ ಬಗ್ಗೆ ಅಥವಾ ಪ್ರಯಾಣದಲ್ಲಿ ಅಭಿವೃದ್ಧಿಯನ್ನು ಮಾಡುವುದಿದ್ದರೆ ಶುಕ್ರ ಅದಕ್ಕೆ ಅನುಕೂಲವನ್ನು ಕೂಡ ಮಾಡಿಕೊಡ್ತಾನೆ. ಯಾಕೆ ಅಂದರೆ 3ನೆಯ ಅಧಿಪತಿ ಶುಕ್ರ. ಇದೆಲ್ಲವನ್ನು ಕೂಡ 3ನೆಯ ಸ್ಥಾನದಿಂದ ನಾವು ತಿಳಿದುಕೊಳ್ತೀವಿ. ಅವನೇ ಈಗ ಸಿಂಹರಾಶಿಗೆ ಆಗಮಿಸಿದ್ದಾನೆ ಮತ್ತು ವೃತ್ತಿ 10ನೇ ಮನೆಯ ಅಧಿಪತಿ ಶುಕ್ರ ಅವನು ಕೂಡ ಈಗ ತನ್ನ ಮನೆಗೆ ಬಂದಿರೋದ್ರಿಂದಾಗಿ ವೃತ್ತಿಯಲ್ಲಿಯೂ ಕೂಡ ಅಭಿವೃದ್ಧಿ ಕಾಣಿಸುತ್ತೆ. ಆದರೆ ಇಲ್ಲೇನಾಗಿದೆ ಅಂತಂದರೆ ಕೇತು ಇದೆ, ರಾಹುವಿನ ಪ್ರಭಾವ ಇದೆ. ಆದ್ದರಿಂದ ಒಂದು ಇತಿಮಿತಿಗಳು ಪ್ರತಿಯೊಂದು ಕಡೆಯೂ ಕೂಡ ಅನಿವಾರ್ಯವಾಗುತ್ತೆ. ಇಷ್ಟನ್ನು ಅರ್ಥ ಮಾಡಿಕೊಳ್ಬೇಕು. ವಾಸ್ತವವಾಗಿ ಕೇತುವಿನ ಜೊತೆ ಶುಕ್ರ ಸೇರಬಾರ್ದು. ಆದರೆ ಕೇತುವಿನ ಜೊತೆ ಸೇರಬೇಕು ಅನ್ನೋ ಉದ್ದೇಶದಲ್ಲಿ ಶುಕ್ರ ಬಂದದ್ದಲ್ಲ. ಇಲ್ಲಿ ಗುರುಗಳ ಅನುಗ್ರಹವೂ ಇಲ್ಲ, ಈ ಜೊತೆಯಲ್ಲಿ ಅಷ್ಟಮ ಶನಿ ಇದೆ. ಏನಾದರೂ ಒಂದು ಪರಿಹಾರ ಸಿಗಬಹುದು ಅಂತ ಶುಕ್ರನ ಸಂಚಾರ ಇಲ್ಲಿ ಆಗ್ತಾ ಇದೆ. ಅದನ್ನು ಅರ್ಥ ಮಾಡಿಕೊಳ್ಬೇಕು. ಮತ್ತು ಆ ಸಿಂಹರಾಶಿಯವರಿಗೆ ಈಗಾಗಲೇ ಕೇತುವಿನ ಜೊತೆಯಲ್ಲಿ ಶುಕ್ರ ಸೇರಿದಾಗ ಅದು ರವಿಯ ಮನೆಯಾಗಿದೆ. ರವಿಯ ಮನೆ, ರವಿ ಅಂತಂದರೆ ಶುಕ್ರನಿಗೆ ಅದು ಶತ್ರುವಿನ ಮನೆಗೆ ಶುಕ್ರ ಪ್ರವೇಶ. ಮತ್ತು ಇದು ಅಗ್ನಿತತ್ವ, ಇದು ಜಲತತ್ವ. ಶುಕ್ರ ಅನ್ನುವಂಥದ್ದು ಜಲತತ್ವ, ಅಗ್ನಿತತ್ವ, ಅದು ವಿಷಮ ಸಮಾವೇಶ. ಹೀಗೆಲ್ಲ ಆಗಿರೋದ್ರಿಂದ ಅವರಿಗೆ ಸುಖ ದುಃಖ, ಇಲ್ಲಿಯ ತನಕ ಬರೀ ದುಃಖ ಇತ್ತು, ಈಗ ಸುಖವೂ ದುಃಖವೂ ಎರಡೂ ಕೂಡ ಸೇರ್ತಾ ಇದೆ. ಹಾಗೆ ನಾವು ತಿಳಿದುಕೊಳ್ಳಬಹುದು. ಇಲ್ಲಿ 4 ರಾಶಿಯವರಿಗೆ ಶುಕ್ರ ಸಿಂಹರಾಶಿಗೆ ಪ್ರವೇಶ ಮಾಡಿದಾಗ ಯಾವ ಶುಭ ರಾಶಿಗಳು ಇದೆಯೋ, ಅಂದರೆ ಈಗ ಸಿಂಹರಾಶಿ ಅವರಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ, ತುಲಾ ರಾಶಿಯವರಿಗೆ ಸಮಸ್ಯೆ ಆಗುತ್ತೆ, ಕುಂಭರಾಶಿಯವರಿಗೆ ಸಮಸ್ಯೆ ಆಗುತ್ತೆ ಮತ್ತು ವೃಷಭ ರಾಶಿಯವರಿಗೆ ಸಮಸ್ಯೆ ಆಗುತ್ತೆ. ಇದೆಲ್ಲ ಅಂದರೆ ಶುಕ್ರನ ಈ ಸಂಚಾರದಿಂದ ಕೆಲವು ರಾಶಿಯವರಿಗೆ ಹೆಚ್ಚಿನ ಸಮಸ್ಯೆ ಇದೆ, ಹೌದು. ಆದರೆ ಈಗಾಗಲೇ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ನಡೀತಾ ಇರೋದರಿಂದ ಅವರಿಗೆ ಶುಕ್ರನ ಈ ಒಂದು ಗತಿ ಅದು ಸಹಾಯಕವೇ ಆಗುತ್ತೆ. ಅದು ಪೂರ್ಣ ಮಟ್ಟದಲ್ಲಿ ಏನೂ ತೊಂದರೆ ಆಗೋದಿಲ್ಲ ಎಂಬ ಅಂಶವನ್ನು ಕೂಡ ನಾವು ಗಮನಿಸಬೇಕು. ಇಲ್ಲಿ ಶುಕ್ರನ ಪ್ರವೇಶ ಇಲ್ಲದೇ ಇದ್ದಾಗ ಇನ್ನಷ್ಟು ಕಷ್ಟ ಇತ್ತು. ಈಗ ಶುಕ್ರನ ಪ್ರವೇಶದಿಂದ ಅದು ಸ್ವಲ್ಪ ಸಮಾಧಾನ ಆಗುತ್ತೆ. ಶುಕ್ರ ಕೇತುಗಳ ಸಂಯೋಗ ಒಳ್ಳೆಯದಲ್ಲ. ರವಿಯ ಮನೆಯಲ್ಲಿ ಶುಕ್ರನು ಕೂಡ ಒಳ್ಳೆಯದಲ್ಲ. ಮತ್ತು ಶುಕ್ರನ ಮೇಲೆ ರಾಹುವಿನ ಪ್ರಭಾವ ಕೂಡ ಒಳ್ಳೆಯದಲ್ಲ.
ಮತ್ತು ಅಷ್ಟಮ ಶನಿ ಕೂಡ ಒಳ್ಳೆಯದಲ್ಲ. ಹೀಗೆಲ್ಲ ಇದೆ. ಮತ್ತು ಗುರುಬಲವೂ ಕೂಡ ಇಲ್ಲ ಸಿಂಹರಾಶಿಯವರಿಗೆ. ಇಷ್ಟೆಲ್ಲ ಇದ್ದರೂ ಕೂಡ ಅವರಿಗೆ ಶುಕ್ರನ ಈ ಒಂದು ಸಂಚಾರದಿಂದ ಎಲ್ಲೋ ಏನೋ ಒಂದು ರೀತಿಯಲ್ಲಿ ಶುಕ್ರದಶೆ ಅಂಥ ಅನುಭವ ಉಂಟಾಗುವಂತಹ ಸನ್ನಿವೇಶ ಇದೆ. ಯಾಕೆ ಅಂದರೆ ಶುಕ್ರ ಏನೇ ಆದರೂ ಕೂಡ ಒಂದು ಒಳ್ಳೆಯದನ್ನು ಮಾಡಲೇಬೇಕು. ಅವನು ಲಗ್ನ ರಾಶಿಯಲ್ಲಿಯೇ ಸಿಂಹರಾಶಿಯಲ್ಲೇ ಶುಕ್ರ ಬಂದಾಗ ಅವನು ಏನಾದರೂ ಒಂದು ಪ್ರಗತಿಯನ್ನು ಉಂಟು ಮಾಡ್ತಾನೆ. ಅದು ಹಣಕಾಸಿನ ವಿಚಾರದಲ್ಲಿ, ಸ್ತ್ರೀ ವಿಚಾರದಲ್ಲಿ, ವಿವಾಹ ನಿಶ್ಚಯವಾಗುವಂತಹ ಒಂದು ಅವಕಾಶಗಳು ತುಂಬ ಚೆನ್ನಾಗಿದೆ. ಇನ್ನು ಉಳಿದಂತೆ ಕೇತುವಿನ ಕಡೆಯಿಂದ ಸ್ವಲ್ಪ ಸಮಸ್ಯೆಗಳು ಇರುವುದು ಸತ್ಯ. ಅದು ಜ್ಞಾನದ ಹ್ರಾಸ ಅಂದರೆ ಈ ಶುಕ್ರ ಮತ್ತು ಕೇತುಗಳ ಸಂಯೋಗ ಆದಾಗ ಶನಿಯ ದೃಷ್ಟಿ ಬಿದ್ದಾಗ ಅದು ಏನಾಗುತ್ತೆ ಅಂತಂದರೆ ಸ್ವಲ್ಪ ಜ್ಞಾನದ ಹ್ರಾಸ ಆಗುವಂತಹ ಸನ್ನಿವೇಶಗಳಿದೆ. ಅದೆಲ್ಲ ಚಿಂತನೆ, ಅದೆಲ್ಲ ತುಂಬ ನಾವು ಯೋಚನೆ ಮಾಡಿ ಉಪಯೋಗ ಇಲ್ಲ. ಇಲ್ಲಿ ನಾವು ಮುಖ್ಯವಾಗಿ ಯೋಚನೆ ಮಾಡಬೇಕಾಗಿರುವಂಥದ್ದು ಗುರುವಿನ ಅನುಗ್ರಹ, ಶುಕ್ರನ ಅನುಗ್ರಹ. ಇದನ್ನು ನಾವು ಪಡ್ಕೊಳ್ಬೇಕು. ಸಮಸ್ತ ದೇವತೆಗಳ ಗುರು ಬೃಹಸ್ಪತಿ, ಸಮಸ್ತ ರಾಕ್ಷಸರ ಗುರು ಶುಕ್ರ, ಇವರಿಬ್ಬರ ಅನುಗ್ರಹವನ್ನು ಪಡೆದುಕೊಂಡ್ರೆ ಅದು ಎಲ್ಲ ರೀತಿಯಲ್ಲೂ ಕೂಡ ಶ್ರೇಯಸ್ಸಾಗುತ್ತೆ. ಇಬ್ಬರು ಕೂಡ ಮಂಗಳ ಗ್ರಹಗಳು, ಅವರು ಅಶುಭ ಗ್ರಹಗಳು ಅಲ್ಲ ಶುಕ್ರ ಮತ್ತು ಗುರು. ಆ ಶುಕ್ರನೇ ಈಗ ಸಿಂಹರಾಶಿಯಲ್ಲಿ ಬಂದಾಗ ಒಂದು ರೀತಿಯಲ್ಲಿ ಅದು ಅನುಕೂಲ ಆಗೇ ಆಗುತ್ತೆ. ಹಾಗಾಗಿ ನೀವು ಇಲ್ಲಿ ವಿಶೇಷವಾಗಿ ಲಕ್ಷ್ಮೀ ಸಹಿತರಾದ ನಾರಾಯಣ ದೇವರ ಪೂಜೆಯನ್ನು ಮಾಡುವುದು ಮರೆಯಬೇಡಿ. ಹಾಗೂ ಗುರುಗಳ ಅನುಗ್ರಹವನ್ನು ಪಡೆದುಕೊಳ್ಳುವುದನ್ನು ಕೂಡ ಮರೆಯಬೇಡಿ. ನಾನಿಲ್ಲಿ ಒಂದು ಒಳ್ಳೆಯ ಉಪಾಯವನ್ನು ಹೇಳೋನಿದ್ದೀನಿ. ಆಗಸ್ಟ್ 30ನೇ ತಾರೀಕು ರಾಯರ ಆರಾಧನೆ ಇದೆ. ಅದಕ್ಕೂ ಮೊದಲು 48 ದಿವಸಗಳ ಕಾಲ ಅಖಂಡವಾಗಿ ರಾಯರ ಆರಾಧನೆಯನ್ನು ನಾವು ಮಾಡೋಣ. ರಾಯರ ಸೇವೆಯನ್ನು ಮಾಡಿದ್ರೆ ನಿಮಗೆ ಗೊತ್ತು ಎಷ್ಟು ಸುಲಭವಾಗಿ ನಮ್ಮ ಕೆಲಸಗಳು ನಡೆದು ಹೋಗುತ್ತವೆ ಅಂತ. ವಾಸ್ತವವಾಗಿ ನಮ್ಮ ಜಾತಕದಲ್ಲಿ ಅನೇಕ ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳನ್ನು ನಾವೊಮ್ಮೆ ಅರ್ಥ ಮಾಡಿಕೊಂಡು ಅದನ್ನು ಮನಸ್ಸಿನಲ್ಲಿ ತಂದುಕೊಂಡು ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಸಮಸ್ಯೆ ಏನು ಬೇಕಾದ್ರೆ ಸಮಸ್ಯೆಗಳ ಕಡೆನೇ ನಾವು ಗಮನ ಹರಿಸದೆ ಹಾಗೆ ಪ್ರಯತ್ನವನ್ನು ಪಡ್ತಾ ಇದ್ದರೆ ಅದು ಸರಿ ಹೋಗಲ್ಲ. ನಾವು ಮೊದಲು ಏನು ನಮ್ಮ ಆರೋಗ್ಯ ಹಾಳಾಗಿದ್ದರೆ ದೇಹದಲ್ಲಿ ಏನು ಅನಾರೋಗ್ಯ ಬಂದಿದೆ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಚಿಕಿತ್ಸೆ ಕೊಡಬೇಕು. ಹಾಗೆಯೇ ನಮ್ಮ ಜಾತಕದಲ್ಲಿ ಎಲ್ಲಿ ಸಮಸ್ಯೆ ಇದೆ ಅದನ್ನು ಅರ್ಥ ಮಾಡಿಕೊಂಡು ಆ ದಾರಿಯಲ್ಲಿ ನಾವು ನೇರವಾಗಿ ಸಾಗಬೇಕು. ಅದಕ್ಕೋಸ್ಕರ ರಾಯರ ಆರಾಧನೆಯನ್ನು 48 ದಿವಸಗಳ ಕಾಲ ನಾವು ಒಂದು ಆಚರಿಸೋಣ. ಈಗ ಜುಲೈ 15ನೇ ತಾರೀಕು ಪ್ರಾರಂಭವಾದರೆ ಆಗಸ್ಟ್ 31ನೇ ತಾರೀಕಿನ ತನಕ 48 ದಿವಸಗಳ ಕಾಲ ಅವಿಚ್ಛಿನ್ನವಾಗಿ ಒಂದು ರಾಯರ ಆರಾಧನೆ, ಒಂದು ಮಂಡಲದ ಸೇವೆ ಆಗುತ್ತೆ ಇದು. ಇಂತಹ ಒಂದು ರಾಯರ ಆರಾಧನೆಯಲ್ಲಿ ನೀವು ಕೂಡ ಭಾಗಿಯಾಗಿ ಖಂಡಿತ ನಿಮಗೆ ಶ್ರೇಯಸ್ಸಾಗುತ್ತೆ. ಇಲ್ಲಿ ನಾವು ಪ್ರತ್ಯೇಕವಾಗಿ ಅಂದರೆ ನಿತ್ಯವೂ ಕೂಡ ನಾವು ಕೆಲವೊಂದನ್ನೆಲ್ಲ ಹೇಳ್ತೀವಿ, ಹೀಗೆ ಸೇವೆಯನ್ನು ಮಾಡಬೇಕು ಅಂತ. ಅದನ್ನು ನಿಮ್ಮಿಂದ ಅಪ್ಡೇಟ್ ಕೂಡ ತೊಗೊಳ್ತೀವಿ ಪ್ರತಿನಿತ್ಯ. ನೀವು ಇದನ್ನು ಮಾಡಿದ್ರಾ ಹೇಗೆ ಅಂತ. ಒಂದು ವೇಳೆ ನಿಮಗೆ ಅದು ಕಷ್ಟ ಆಗುತ್ತೆ ಅನ್ನೋದಿದ್ದರೆ ಅದಕ್ಕೆ ಬೇರೆ ಉಪಾಯವನ್ನು ಹೇಳ್ತೀವಿ. ಇಲ್ಲ ನಾವು ಇದರಲ್ಲಿ ಆಸಕ್ತಿಯನ್ನು ಹೊಂದಿ ನಾವು ರಾಯರ ಸೇವೆಯನ್ನು ಮಾಡಲಿಕ್ಕೆ ನಾವು ಉತ್ಸಾಹವನ್ನು ಹೊಂದಿತೀವಿ ಅಂತ ಆದರೆ ನೀವು ಅದರಲ್ಲಿ ಸೇರಿಕೊಳ್ಳಿ. ಬೆಳಿಗ್ಗೆಯಿಂದ ರಾತ್ರಿ ತನಕ ನಾವೇ ಎಲ್ಲವನ್ನು ಕೂಡ ಮಾರ್ಗದರ್ಶನ ಮಾಡಿಸ್ತಾ ಹೋಗ್ತೀವಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾರಂಭವಾಗುವಂತಹ ಸೇವೆ ಅದು ರಾತ್ರಿಯ ತನಕ ನಡೆಯುತ್ತೆ. ಹಾಗೂ ಯಾವ ಯಾವ ಸಂದರ್ಭದಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಕೂಡ ನಾವು ಹೇಳ್ತೀವಿ. ಅದು 2 ರೀತಿಯಾದ ಸೇವೆಗಳಿಗೆ ಅವಕಾಶ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ನೀವು ವಾಟ್ಸಾಪ್ ಮೂಲಕ ನಮ್ಮನ್ನು ಸಂಪರ್ಕ ಮಾಡಿ. ಈ ರಾಯರ ಸೇವೆಯಲ್ಲಿ ಯಾರು ಭಾಗವಹಿಸ್ತಾರೋ ನಾವು ಒಮ್ಮೆ ಅವರ ಜಾತಕವನ್ನು ಕೂಡ ನೋಡಿ ಏನು ಸಮಸ್ಯೆ ಇದೆ, ಯಾವ ರೀತಿಯಲ್ಲಿ ಅವರು ಪರಿಹಾರ ಮಾಡಿಕೊಳ್ಬೇಕು, 48 ದಿವಸಗಳ ಕಾಲ ಹೇಗೆ ಅವರು ಸೇವೆಯಲ್ಲಿ ಭಾಗವಹಿಸಬೇಕು ಅನ್ನೋದನ್ನು ನಾವು ಮಾರ್ಗದರ್ಶನ ಮಾಡಿರ್ತೀವಿ. ಮತ್ತು ಪ್ರತ್ಯೇಕವಾಗಿ ನಿಮ್ಮನ್ನು ದಿವಸದಲ್ಲಿ ಅನೇಕ ಬಾರಿ ನಾವು ಕೂಡ ಸಂಪರ್ಕವನ್ನು ಮಾಡ್ತಾ ಇರ್ತೀವಿ. ನೀವು ನಿಮ್ಮ ಮನೆಯಲ್ಲೇ ಕೂತು ಆಚರಿಸುವಂತಹ ಒಂದು ರಾಯರ ಸೇವೆ ಆಗುತ್ತೆ ಇದು. ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಗಮನಿಸಿ ಅವರವರಿಗೆ ತಕ್ಕಂತೆ ನಾವು ಒಂದು ರಾಯರ ಸೇವೆನ ಈ ವರ್ಷ ಮಾತ್ರ ಮಾಡಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿದ್ದೀವಿ. ನೀವು ಈ ಒಂದು ರಾಯರ ಸೇವೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದಕ್ಕೋಸ್ಕರ ನಮ್ಮನ್ನು ವಾಟ್ಸಾಪ್ ಮೂಲಕ ಒಮ್ಮೆ ಸಂಪರ್ಕ ಮಾಡಿ ಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಿ. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸುಹೃತ್. ಶ್ರೀಕೃಷ್ಣಾರ್ಪಣಮಸ್ತು.